ಮುಂಚೆ ಎಲ್ಲ ಅಡ್ಮಿಷನ್ ಮಾಡಬೇಕು ಅಂತ ಅನ್ಕೊಂಡ್ರೆ ಯಾವ ಸ್ಕೂಲ್ಗೆ ಸೇರಿಸಿದ್ರೆ ಒಳ್ಳೇದು ಅನ್ನೋದು ತುಂಬಾ ಪೇರೆಂಟ್ಸ್ಗಳು ಯೋಚನೆ ಮಾಡ್ತಿದ್ದಂಥ ವಿಷಯ. ಆದ್ರೆ ಈಗಿನ ಜನರೇಷನ್ ಅಲ್ಲಿ ತುಂಬಾ ಯೋಚನೆ ಮಾಡೋ ಒಂದು ವಿಷಯ ಅಂತಂದ್ರೆ ಯಾವ ಸಿಲೆಬಸ್ಗೆ ನಮ್ಮ ಮಗುನ ಸೇರಿಸಿದ್ರೆ ಒಳ್ಳೇದಾಗತ್ತೆ ಅಂತ ತುಂಬಾ ಜನ ಪೇರೆಂಟ್ಸ್ಗಳು ತಲೆ ಕೆಡಿಸ್ಕೊಂಡು ರಿಸರ್ಚ್ ಮಾಡೋ ಅಂತ ವಿಷಯನೇ ಇವತ್ತಿನ ನನ್ನ ಟಾಪಿಕ್. ಈ ವಿಷಯನ ನೀವು ತಿಳ್ಕೊಬೇಕು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಎಸ್, ಪೇರೆಂಟ್ಸ್ಗಳು ಅಡ್ಮಿಷನ್ ಮಾಡಬೇಕು ಅಂತಂದ್ರೆ ಯಾವ ಸಿಲೆಬಸ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಒಂದು ಥಾಟ್ ಎಲ್ಲರಿಗೂ ಬಂದೇ ಬರುತ್ತೆ. ಯಾಕಂದ್ರೆ ಅಷ್ಟೊಂದು ವೆರೈಟಿ ಸಿಲೆಬಸ್ಗಳು ನಮ್ಗೆ ಇವಾಗ ಸಿಕ್ಬಿಟ್ಟಿದೆ. ಎಕ್ಸಾಂಪಲ್ ಸ್ಟೇಟ್ ಸಿಲೆಬಸ್, ಅದು ತುಂಬಾ ದಿವಸದಿಂದ ಇರುವಂತದ್ದು. CBSE ಸಿಲೆಬಸ್, ICSE ಸಿಲೆಬಸ್, IB, IGCS, ಈ ತರ ಬಹಳಷ್ಟು ಆಪ್ಷನ್ಗಳು ಬಂದಿರೋದ್ರಿಂದ ಪೇರೆಂಟ್ಸ್ಗಳಿಗೆ ಆಟೋಮೆಟಿಕ್ ಆಗಿ ಯೋಚನೆ ಬಂದ್ಬಿಡತ್ತೆ, ನಮ್ಮ ಮಗುನ ಯಾವ ಸಿಲೆಬಸ್ ಇರುವಂತ ಸ್ಕೂಲ್ಗೆ ಸೇರ್ಸೋದು ಒಳ್ಳೇದಪ್ಪ ಅಂತ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಒಂದೊಂದು ಸಿಲೆಬಸ್ದು ಏನೇನು ಡೀಟೇಲ್ಸ್ ಇದೆ ಶೇರ್ ಮಾಡ್ತೀನಿ. ಆಮೇಲೆ ನಮ್ಮ ಮಗುಗೆ ಯಾವ ಸಿಲೆಬಸ್ ಒಳ್ಳೇದು ಅಂತ ಡಿಸೈಡ್ ಮಾಡೋ ಅಂಥದ್ದು ನಿಮಗೆ. ಮೊದಲನೇದು ಸ್ಟೇಟ್ ಸಿಲೆಬಸ್. ಸ್ಟೇಟ್ ಸಿಲೆಬಸ್ ಸೆಟ್ ಮಾಡೋದು ಆ ಲೋಕಲ್ ಗವರ್ಮೆಂಟ್ಗಳು. ಮತ್ತೆ ಕಂಪ್ಯಾರಿಟಿವ್ಲಿ ಬೇರೆ ಸಿಲೆಬಸ್ಗೆ ಕಂಪೇರ್ ಮಾಡಿದ್ರೆ ಸ್ಟೇಟ್ ಸಿಲೆಬಸ್ ಈಸಿ ಇರುತ್ತೆ, ಕಡಿಮೆ ಪ್ರೆಷರ್ ಇರುತ್ತೆ, ಬೆಸ್ಟ್ ಫಾರ್ ಸ್ಟೇಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಫೀಸ್ ಬಂದು ಅಫೋರ್ಡಬಲ್ ಇರುತ್ತೆ. ಸೆಕೆಂಡ್ ಒನ್ನು CBSE ಸಿಲೆಬಸ್, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅಂತಾರೆ. ಇದು ಇವಾಗ ಮೋಸ್ಟ್ ಕಾಮನ್ ಆಗಿ ಇರೋಂಥ ಸಿಲೆಬಸ್. ಈ ಸಿಲೆಬಸ್ನ ಯಾರೆಲ್ಲ ಆಪ್ಟ್ ಮಾಡ್ಕೋಬಹುದು ಅಂತಂದ್ರೆ, ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀಟ್ JEE ಬರೀಬೇಕು ಅನ್ಕೊಂಡಿದ್ದೀರಾ. ನೀಟ್ ಅಂದ್ರೆ ಡಾಕ್ಟರ್ಸ್ ಆಗಬೇಕು ಅಂತಂದ್ರೆ ನೀಟ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಬೇಕು. JEE ಎಲ್ಲ ಇಂಜಿನಿಯರಿಂಗ್ ಮಾಡಬೇಕು ಅಂತಂದಾಗ ಆ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಬೇಕು. ಅದ್ರ ಫೋಕಸ್ ಲರ್ನಿಂಗ್ ಇರೋದು CBSE. ಸೈನ್ಸ್, ಮ್ಯಾಥ್ಸ್ನ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ. ಮತ್ತೆ ಯಾರೆಲ್ಲ ಟ್ರಾನ್ಸ್ಫರಬಲ್ ಜಾಬಲ್ಲಿ ಇರ್ತೀರಲ್ವಾ, ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತಲ್ಲ, ಅಂಥವ್ರು CBSE ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಸೆಂಟ್ರಲೈಸ್ಡ್ ಸಿಲೆಬಸ್ ಎಲ್ಲ ಕಡೆ ಸೇಮ್ ಇರುತ್ತೆ. NCERT ಬುಕ್ಸ್ನ ಫಾಲೋ ಮಾಡ್ತಾರೆ. ಫೀಸ್ ಬಂದು ಮಾಡರೇಟ್ ಆಗಿರುತ್ತೆ. ಥರ್ಡ್ ಒನ್ನು ICSE ಸಿಲೆಬಸ್, ಕೌನ್ಸಿಲ್ ಫಾರ್ ಇಂಡಿಯನ್ ಸ್ಕೂಲ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ ಅಂತ. ಇದು ಬಂದ್ಬಿಟ್ಟು ಡೀಟೇಲ್ ಸಿಲೆಬಸ್ ಇರುತ್ತೆ, ಹೆವಿ ಇರುತ್ತೆ, ಸ್ವಲ್ಪ ಪ್ರೆಷರ್ ಜಾಸ್ತಿ, ಮತ್ತೆ ಎಲ್ಲ ಸಬ್ಜೆಕ್ಟ್ಸ್ಗಳು ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಮತ್ತೆ ಡೀಟೇಲ್ ಲರ್ನಿಂಗ್, ಪ್ರತಿಯೊಂದಕ್ಕೂ ಡೀಟೇಲ್ ಲರ್ನಿಂಗ್ ಇದ್ದೇ ಇರುತ್ತೆ. ಮತ್ತೆ ಎಕ್ಸ್ಪೆನ್ಸಿವ್, ನಮಗೆ CBSE ಸ್ಟೇಟ್ ಸಿಲೆಬಸ್ ಕಂಪೇರ್ ಮಾಡಿದ್ರೆ ಎಕ್ಸ್ಪೆನ್ಸಿವ್ ಇರುವಂತ ಸಿಲೆಬಸ್ ಇದು. ಫೋರ್ತ್ ಸಿಲೆಬಸ್ ಬಂದು IB ಸಿಲೆಬಸ್. ಇದು ಇಂಟರ್ನ್ಯಾಷನಲ್ ಸಿಲೆಬಸ್. ಇದು ಬಂದು ಯಾರೆಲ್ಲ ಔಟ್ಸೈಡ್ ಇಂಡಿಯಾ ಹೋಗಿ ಓದಬೇಕು ಅಂತ ಅನ್ಕೊಂಡಿರ್ತೀರಾ ಅಂಥವ್ರಿಗೆ ಇದು ಆ್ಯಪ್ಟು. ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಇರುವಂಥ ಬೋರ್ಡ್ ಇದು. ಮತ್ತು ಇದರಲ್ಲಿ ಬಂದು ಜಾಸ್ತಿ ಪ್ರಾಕ್ಟಿಕಲ್ ಲರ್ನಿಂಗು, ಥಿಂಕಿಂಗು ಆ ಥರ ಇರುತ್ತೆ, ಬರೀ ಥಿಯರಿಟಿಕಲ್ ಇರಲ್ಲ. ಸೊ ಜಾಸ್ತಿ ಪ್ರಾಜೆಕ್ಟ್ಸ್ಗಳು, ಆ ಥರ ಲರ್ನಿಂಗ್ಸು, ಸ್ಕಿಲ್ ಬೇಸ್ಡ್ ಲರ್ನಿಂಗ್ಸ್ಗಳಿರ್ತವೆ. ಮತ್ತು ನಮ್ಮ ಕಂಟ್ರೀಲಿ ಕಂಪ್ಯಾರಿಟಿವ್ಲಿ ಕಡಿಮೆ ಸ್ಕೂಲ್ಗಳು IB ಸಿಲೆಬಸ್ನ ಇಟ್ಕೊಂಡಿರೋಂಥದ್ದು. ಮತ್ತು ಫೀಸು ಕೂಡ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಇದು. ಫಿಫ್ತ್ ಒನ್, ಲಾಸ್ಟ್ ಒನ್ ಬಂದು IGCSE ಸಿಲೆಬಸ್. ಇದು ಕೇಂಬ್ರಿಡ್ಜ್ ಸಿಲೆಬಸ್ಸು, ಗ್ಲೋಬಲಿ ಅಕ್ಸೆಪ್ಟೆಡ್ ಅಂತ ಆಗಿರೋಂಥ ಸಿಲೆಬಸ್ಸು. ಇದು ಕೂಡ ಯಾರೆಲ್ಲ ಬೋರ್ಡ್ ಅಬ್ರಾಡ್ ಹೋಗಿ ಓದಬೇಕು ಅನ್ನೋರು ಈ ಸಿಲೆಬಸ್ನ ತೊಗೊಂಡು ಓದ್ಬೋದು. ವೈಡ್ ಸಬ್ಜೆಕ್ಟ್ಸ್ ಆಪ್ಷನ್ಸ್ ಇರುತ್ತೆ. ಮತ್ತು ಡೀಟೇಲ್ಡ್ ಲರ್ನಿಂಗು, ಪ್ರಾಕ್ಟಿಕಲು ಮತ್ತು ಅಪ್ಲಿಕೇಶನ್ ಬೇಸ್ಡ್ ಲರ್ನಿಂಗ್ ಇರುತ್ತೆ. ಮತ್ತು ವೈಡ್ ವೆರೈಟಿ ಆಫ್ ಆಪ್ಷನ್ಸ್ ಇರುತ್ತೆ ಇದರಲ್ಲಿ. ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಇರೋದ್ರಿಂದ, ಗ್ಲೋಬಲಿ ಅಕ್ಸೆಪ್ಟೆಡ್ ಇರೋದ್ರಿಂದ ಇದು ಯಾರೆಲ್ಲ ಫ್ಯೂಚರಲ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿ ಓದಬೇಕು ಅನ್ನೋ ಆಪ್ಷನ್ ಇಟ್ಕೊಂಡಿರ್ತೀರಲ್ಲ ಅಂಥವ್ರಿಗೆ ಇದು ಬೆಸ್ಟ್ ಇರುತ್ತೆ. ಬಟ್ ಆಮೇಲೆ ಫೀಸ್ ಬಂದು ವೆರಿ ವೆರಿ ಎಕ್ಸ್ಪೆನ್ಸಿವ್ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ಎಲ್ಲ ಈ ಸಿಲೆಬಸ್ಗಳದ್ದು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ. ಅಟ್ ದ ಎಂಡ್ ಆಫ್ ದ ಡೇ ನೀವೇನು ಗೊತ್ತಾ, ಇದು ಬೆಸ್ಟು ಅಂತ ಸೇರಿಸೋದಕ್ಕಿಂತ ನಿಮ್ಮ ಮಗು ಕೆಪಾಸಿಟಿ ನೋಡಿಕೊಂಡು ಮಗುಗೆ ಪ್ರಾಬ್ಲಮ್ ಆಗ್ದಂಗೆ ಯಾವ ಬೋರ್ಡಲ್ಲಿ ಓದಿದ್ರೆ ನನ್ನ ಮಗು ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತಲ್ವಾ, ಅಂಥ ಬೋರ್ಡ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಅಗತ್ಯ. ಅವರು ICSE ಸಿಲೆಬಸ್ಸಲ್ಲಿ ಓದಿಸ್ತಿದ್ದಾರೆ ಬೇರೆ ಯಾರು ಅಂತ ನೀವು ತೊಗೊಂಡೋಗಿ ಹಾಕೋದು ಸರಿಯಿಲ್ಲ. ನೀವು ಅನಲೈಸ್ ಮಾಡಬೇಕಾಗತ್ತೆ, ನಮ್ಮ ಮಗು ಯಾವ ಸ್ಟೇಟ್ ಕಂಡೀಷನಲ್ಲಿ ಇದೆ, ಪ್ರೆಷರ್ ಹ್ಯಾಂಡಲ್ ಮಾಡ್ಬೋದಾ, ಆ ಥರ ಎಲ್ಲ ನೋಡಿ ಮಕ್ಕಳಿಗೆ ಯೂಸ್ ಆಗುವಂಥ ಸಿಲೆಬಸ್ಗಳನ್ನ ಚೂಸ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ವಿಡಿಯೋ ಕೊನೆಯಲ್ಲಿ ನಾನು ಒಂದು ಟೇಬಲ್ ಹಾಕ್ತೀನಿ, ಒಂದು ಕಂಪ್ಯಾರಿಸನ್ ಸ್ಟೇಟ್ ಟೇಬಲ್ ಹಾಕ್ತೀನಿ, ನೀವು ನೋಡ್ಕೊಳ್ಳಿ, ನಿಮಗೆ ಸೆಲೆಕ್ಷನ್ಗೆ ಯೂಸ್ ಆಗ್ಬೋದು ಅಂತ.
ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಮತ್ತು ಇನ್ನಷ್ಟು ಇನ್ಫಾರ್ಮೇಷನ್ ಜೊತೆ ಬರ್ತಿರ್ತೀನಿ. ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.